ಜಾತಿ ಭೇದ ಮರೆತು ಶ್ರೀ ಮಹರ್ಷಿ ವಾಲ್ಮೀಕಿಯ ಸಡಗರ ಸಂಭ್ರಮಕ್ಕೆ ಸಾಕ್ಷಿಯಾದ ಗ್ರಾಮ. ಶ್ರೀ ಮಹರ್ಷಿ ವಾಲ್ಮೀಕಿ ನೂತನ ಮಂದಿರದ ವಾಸ್ತುಶಾಂತಿ ಲೋಕಾರ್ಪಣೆ ಹಾಗೂ ಶ್ರೀ ಮಹರ್ಷಿ ವಾಲ್ಮೀಕಿ ಮೂರ್ತಿಯ ಪ್ರಾಣ ಪ್ರತಿಷ್ಠಾನದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳು ಗ್ರಾಮದಲ್ಲಿ ಜರುಗಲಿದೆ. ಹೌದು, ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಸುಕ್ಷೇತ್ರ ಹಾಲಕುಸುಗಲ್ ಗ್ರಾಮದಲ್ಲಿ ರಾಮಾಯಣ ರಚಿಸಿದ ಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಮೂರ್ತಿಯ ಪ್ರಾಣ ಪ್ರತಿಷ್ಠಾನದ ಅಂಗವಾಗಿ ಗ್ರಾಮವನ್ನ ಮಧುವನ ಕಿತ್ತಿಯಂತೆ ಸಿಂಗಾರಗೊಳಿಸಿ ಮೂರ್ತಿಯನ್ನ ಗ್ರಾಮದ ಪ್ರಮುಖ ಬೀದಿಯಿಂದ ಶ್ರೀ ಮಹರ್ಷಿ ವಾಲ್ಮೀಕಿ ಮಂದಿರಕ್ಕೆ ತರಲಾಯಿತು. ಈ ಸಂದರ್ಭದಲ್ಲಿ ವೀರಮದಕರಿ ನಾಯಕರ ಛಾಯಾಚಿತ್ರ ಮತ್ತು ಏಕಲವ್ಯ ಅವರ ಛಾಯಾಚಿತ್ರದೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದವು. ಈ ಕಾರ್ಯಕ್ರಮದಲ್ಲಿ ವೀರಯ್ಯ ಸ್ವಾಮಿಗಳು ಚಿಕ್ಕಮಠ್ ಇವರ ನೇತೃತ್ವದಲ್ಲಿ ಹಾಗೂ ಅನೇಕ ಗ್ರಾಮದ ಮಹಿಳೆಯರು ಕುಂಭ ಮೇಳದೊಂದಿಗೆ ಮತ್ತು ಕರಡಿ ಮಜಲು ವಿವಿಧ ವಾದ್ಯ ಮೇಳಗಳೊಂದಿಗೆ ಕಾರ್ಯಕ್ರಮವನ್ನು ಅದ್ದೂರಿಯಿಂದ ನೆರವೇರಿಸಲಾಗುತ್ತಿದೆ. ಇದರ ಅಂಗವಾಗಿ ದಿನಾಂಕ 25-26-2024 ವಿವಿಧ ಕಾರ್ಯಕ್ರಮಗಳು ಜರುಗುವವು. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನ ಜಗದ್ಗುರುಗಳು ಪ್ರಸನ್ನಾನಂದ ಮಹಾಸ್ವಾಮಿಗಳು, ಮಹರ್ಷಿ ವಾಲ್ಮೀಕಿ ಪೀಠ ರಾಜನಹಳ್ಳಿ ಇವರ ಸಾನ್ನಿಧ್ಯದಲ್ಲಿ ನಡೆಯುವುದು. ಶ್ರೀ ಇಂಚಲ ಕ್ಷೇತ್ರದ ಸಾಧು ಸಂಸ್ಥಾನ ಮಠಾಧೀಶ ಸಾಧು ಚಕ್ರವರ್ತಿ ನೀರಾಬಾರಿ ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಇಂಚಲ ಇವರ ನೇತೃತ್ವದಲ್ಲಿ ನಡೆಸಲಾಗುವುದು. ಉಪಸ್ಥಿತಿಯಾಗಿ ಶ್ರೀ ಅಭಿನವ ಅಜಾತ ನಾಗಲಿಂಗ ಮಹಾಸ್ವಾಮಿಗಳು, ಸಾಕಿನ್ ಚಿಕ್ಕುಂಬಿ, ಶ್ರೀ ಮಾನೀಪ್ರ ಬಸವಲಿಂಗ ಮಹಾಸ್ವಾಮಿಗಳು, ಗವಿಮಠ ನವಲಗುಂದ, ಶ್ರೀ ಶಾಪ್ರ ಶ್ರೀ ಗುರುಸಿದ್ಧ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು, ತಪೋವನ ಪುಣ್ಯಾರಣ್ಯ ಪ್ರಥೀವನ ಮಠ ನರಗುಂದ ಇವರುಗಳ ಮಾರ್ಗದರ್ಶನದಲ್ಲಿ ನೆರವೇರುವುದು. ಮತ್ತು ದಿನಾಂಕ 25ರಂದು ರಾತ್ರಿ 10:30ಕ್ಕೆ ಸವಾಲ್ ಜವಾಬ್ ಭಜನೆ ಕಾರ್ಯಕ್ರಮ ಜರುಗುವುದು. ಈ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಮಹರ್ಷಿ ವಾಲ್ಮೀಕಿ ಹಿತ ಅಭಿವೃದ್ಧಿ ಸಂಘ ಹಾಲಕುಸುಗಲ್ ಇವರು ಧಾರವಾಡ ಜಿಲ್ಲೆಯಾದ್ಯಂತ ಬರುವ ಭಕ್ತಾದಿಗಳಿಗೆ ಆದರದ ಸ್ವಾಗತವನ್ನು ಕೋರಿರುತ್ತಾರೆ. ಪರಮೇಶ್ವರ್ ತೀರ್ಲಾಪುರ್, ಜೀವನದ ನೆರಳು ನ್ಯೂಸ್, ನವಲಗುಂದ.